ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ನಮಸ್ತೆ. ಈ ದಿನ ನಾವು ಪತ್ರಿಕಾಗೋಷ್ಠಿ ಮತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಗರಡಿಗಳಿಗೆ ಜೀರ್ಣೋದ್ಧಾರ ಅಂದ್ರೆ ಒಂದು ರೀತಿಯಾದಂಥ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಾವು 21ನೇ ತಾರೀಕು ಕನ್ಯಾಗುಡ ಕೊಪ್ಪಳ 6 ಗರಡಿ ಇದೆ. 6 ಗರಡಿಗೂ ಮಟ್ಟಿ ತರ್ತಕ್ಕಂಥ ಒಂದು ಪೂಜೆ ಪುರಸ್ಕಾರವನ್ನ ಜೈಂಕಾರವನ್ನು ಮಾಡ್ಕೊಂಡಿದ್ದೇನೆ. ನಾವು ಎಲ್ಲ ಗರಡಿಗೂ ತಲುಪ್ತೀವಿ. ಕನ್ಯಾಗುಡ ಕೊಪ್ಪಳ ಇತಿಹಾಸ ಹೇಳ್ಬೇಕು ಅಂದ್ರೆ ಅಲ್ಲಿ ಪೈಲ್ವಾನ್ ಬಸವಯ್ಯನವ್ರು ಇರ್ಬೋದು, ಪೈಲ್ವಾನ್ ಉಜ್ಜಯ್ಯನವ್ರು ಇರ್ಬೋದು, ಪೈಲ್ವಾನ್ ಗುಡಂಗಪ್ಪರ ಮಾದಪ್ಪ ಅಂತ ಹೇಳಿ ಅವ್ರದ್ದು ಬೆಳಿ ಕಪ್ಪಿರ್ತಕ್ಕಂಥದ್ದು ಇದೆ. ಮತ್ತೆ ಈಗಿರ್ತಕ್ಕಂಥದ್ದು ಲಿಂಗೇಗೌಡರು ಗಡಿ, ಅಲ್ಲೂ ಬೆಳಿ ಕಪ್ಪಿರ್ತಕ್ಕಂಥದ್ದು ಇದೆ. ಮತ್ತೆ ನಮ್ಮ ಹೊಸಬೀದಿ ಗಡಿ ಇದೆ, ನಮ್ಮ ಜಯನಗರದಲ್ಲಿ ಚಿಕ್ಕ ಗಡಿ. ಇವೆಲ್ಲವೂ ಭಾರಿ ಹೆಸರುವಾಸಿ ಪೈಲ್ವಾನರುಗಳು. ನಾವು ಹೇಳ್ಬೇಕು ಅಂದ್ರೆ ನಿಮ್ಗೆ ಈ ಬರಿಕಳಿಕೆ ಆಗಲ್ಲ ಅಂತ ಪೈಲ್ವಾನರುಗಳು ಇರ್ತಕ್ಕಂಥ ಒಂದು ನಾಡಾಗಿತ್ತು. ಅದು ಮುಖ್ಯವಾಗಿ ಕರ್ನಾಟಕ ಆಗಿಲ್ಲ, ಮೈಸೂರು ಮಹಾರಾಜರ ಕಾಲದ ಒಂದು ಏನ್ ಪದ್ಧತಿ ಇತ್ತು, ಮಹಾರಾಜರ ಕಾಲದ ಪದ್ಧತಿ ಇತ್ತು. ಮಹಾರಾಜರು ಕುಸ್ತಿಗಳಿಗೆ ಉತ್ತೇಜನ ಕೊಡ್ತಿದ್ರು. ಮಹಾರಾಜರ ಪೈಲ್ರುಗಳಿಗೆ ಕರೆದಿ ಅವ್ರಿಗೆ ಕೊಡ್ತಕ್ಕಂಥ ಸಂಭಾವನೆ ಇರ್ತದಲ್ಲ, ಅದು ಉತ್ತೇಜನ ಬಾರಿ ಕೊಡ್ತಿದ್ದಂಥದ್ದು. ಅದರಲ್ಲಿ ನಮ್ಮ ಕನ್ಯಾಗುಡ ಕೊಪ್ಪಳ ಬಾರಿ ತುಂಬಾ ಹೆಸರುವಾಸಿಯನ್ನ ಗಳಿಸಿದಂತ ಒಂದು ಗ್ರಾಮ ಆಗಿದೆ. ಆ ಒಂದು ಇದಕ್ಕೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದಿಂದ, ತಾಯಿ ಹಬ್ಬದ ದಿನ ಅಂಬಾ ಪೂಜೆಯನ್ನ ನಾವು 6 ಗರಡಿಗಳಿಗೂ ಮೆರವಣಿಗೆ ಮುಖಾಂತರ ಜನಪದ ತಂಡದಿಂದ ಎಲ್ಲ ಹೋಗಿದ್ದೇನೆ. ನಾವು ಅದನ್ನು ಪೂಜೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಜೈಂಕಾರವನ್ನು ಮಾಡ್ತೀವಿ. ನಂತರ 3 ದಿನ ಇರ್ಬೋದು, 5 ದಿನ ಇರ್ಬೋದು, 9 ದಿನ, 13 ದಿನಕ್ಕೆ ಆಯಾ ಗರಡಿಯವರು ತಕ್ಕಂತೆ ಆ ಮಟ್ಟಿಯನ್ನ ಹೊಡೆದಿ ಅದ ರೀತಿ ಅಂತ ಅಂಬಾ ರೀತಿಯಾದಂತ ಅಂದ್ರೆ ತಾಯಿಯ ರೀತಿ ಅದನ್ನು ಶೃಂಗಾರ ಮಾಡಿ ಅದಕ್ಕೆ ಅವತ್ತು ಪೂಜೆ ಮಾಡ್ತಕ್ಕಂಥ ವಿಶೇಷತೆ ಇರ್ತದೆ ಅಂತ ಹೇಳಿ ಈ ಸಂದರ್ಭ ಹೇಳ್ತೀನಿ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿ ಶಕದ ಎಂ ರಾಮೇಗೌಡ. ನಮಸ್ತೆ. ಎಲ್ ಚಂದ್ರು ಲಿಂಗಪ್ಪ, ಹೊಸಬೀದಿ ಗರಡಿಯ ಕಾರ್ಯದರ್ಶಿ. 21ನೇ ತಾರೀಕು ಶುಕ್ರವಾರ ಶ್ರೀ ಆದಿಶಕ್ತಿ ಬಂದಂತಮ್ಮ ದೇವಸ್ಥಾನದ ಆವರಣದಿಂದ ಮಟ್ಟಿಯನ್ನು ಮೆರವಣಿಗೆ ಮುಖಾಂತರ ಅಂದರೆ ಜಾನಪದ ಕಲಾ ತಂಡದವರಿಂದ ಭಾರಿ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಬರುತ್ತೇವೆ. ಹಾಗೂ ಇದಕ್ಕೆ ಈ ಮೆರವಣಿಗೆಗೆ ಚಾಲನೆ ಶಾಸಕರಾದ ಕೆ ಹರೀಶ್ ಗೌಡ್ರು ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರಣ್ಣನವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮೆರವಣಿಗೆಗೆ ಚಾಲನೆ ನೀಡುತ್ತಾರೆ. ಮತ್ತೆ ಈ ಮೆರವಣಿಗೆ ಮುಖಾಂತರ 6 ಗರಡಿಗೂ ಕುಸ್ತಿಯ ಮಟ್ಟಿಯನ್ನು ತಂದು ಪೂಜೆ ಮಾಡಿ, ಪೂಜೆ ಸಲ್ಲಿಸಿ, ಅಂಬಾ ಅಂದರೆ ಅಂಬಿಕೆ, ಅಂಬಾಲಿಕೆ ಅನ್ನೋದು ಒಂದು ಮಾತೃ ಸ್ವರೂಪವನ್ನು ಕೊಟ್ಟು ಅಂಬಾ ತಾಯಿಗೆ ಪೂಜೆ ನಡೆಸಿಕೊಂಡು ಬಂದಿರುತ್ತೇವೆ. ಮತ್ತೆ ನಮ್ಮ ಗರಡಿಯ ಅಧ್ಯಕ್ಷರಾದ ಎಚ್ ಈರಯ್ಯನವರು ಹಾಗೂ ನಮ್ಮ ಜಯನಗರದ ಅಧ್ಯಕ್ಷರಾದ ಚನ್ನಪ್ಪನವರು, ಮಾಜಿ ನಗರ ಪಾಲಿಕೆ ಸದಸ್ಯರು, ಹಾಗೂ ನಮ್ಮ ಎಂ ರಾಮೇಗೌಡರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸಂಸ್ಥಾಪಕರು ಸಹ, ಹಾಗೂ ಆರ್ ರಾಜ್ಕುಮಾರ್ ಅವರು, ಇವರು ರಾಷ್ಟ್ರೀಯ ಕುಸ್ತಿಪಟು ಪೈಲ್ವಾನ್ ಬಸವಯ್ಯನವರ ಮೊಮ್ಮಗ, ಹಾಗೂ ನಮ್ಮ ಬೋರೆಯ ಬಸವಯ್ಯನವರ ಗರಡಿಯ ಯಜಮಾನರುಗಳಾದ ಪೈಲ್ವಾನ್ ದೊಡ್ಡಲಿಂಗಣ್ಣನವರು ಹಾಗೂ ಆ ಗರಡಿಯ ಅಧ್ಯಕ್ಷರಾದ ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಇದೇ ರೀತಿ ನಮ್ಮ